ಹೇ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಮಟನ್ ಸಾಂಬಾರು ಮಾಡ್ತಿದ್ದೀನಿ. ಏನು ಸ್ಪೆಷಲ್ ಅಂತ ಏನು ಕೇಳೋಕ್ಕೆ ಹೋಗಬೇಡಿ, ಯಾಕಂದರೆ ಇವತ್ತು ಭಾನುವಾರ ಅಲ್ಲ. ಆದರೂ ಏನು ಮಾಡ್ತಿದ್ದೀವಿ ಸ್ಪೆಷಲ್ ಅಂತ ಅಂದರೆ, ನಾವು ನಿನ್ನೆ ಮಂಗಳವಾರ ಆಗಿರೋದ್ರಿಂದ ನಿನ್ನೆ ಮಟನ್ ಸಾಂಬಾರು ಎಲ್ಲರೂ ಮನೆಗೂ ಮಾಡ್ತಿದ್ರು. ಸೊ ನಿನ್ನೆ ನಾವು ಮಾಡಿಲ್ಲ, ಯಾಕಂದರೆ ನಮ್ಮಮ್ಮ ಆ ದೇವಸ್ಥಾನಕ್ಕೆ ಏನೋ ಅಭಿಷೇಕ ಕೊಟ್ಟು ಪೂಜೆ ಮಾಡಿಸ್ತಾಯಿದ್ರು. ಸೊ ಹಾಗಾಗಿ ನಿನ್ನೆ ನಮ್ಮ ಮನೆಯಲ್ಲಿ ಮಾಡಿರಲಿಲ್ಲ. ನಾವು ಬುಧವಾರ ಮತ್ತು ಭಾನುವಾರ ತಿಂತೀವಿ. ನಾವು 2 ದಿವಸ ತಿನ್ನೋದು. ಆ 2 ದಿವಸ ಆ್ಯಕ್ಚುಲಿ ನಿನ್ನೆ ಮಂಗಳವಾರ ಆಗಿರೋದ್ರಿಂದ ಏನೋ ಇತ್ತು ಏನಂತ ಗೊತ್ತಿಲ್ಲ, ಬಟ್ ಎಲ್ಲರ ಮನೆ ಅವತ್ತು ನಾನ್ ವೆಜ್ ಮಾಡ್ತಾಯಿದ್ರು. ಸೊ ನಾನು ಕೇಳಿದೆ, ಏನೋ ಕರುಳಿನ ಏನೋ ಹೇಳಿದ್ರು, ಬಟ್ ನಂಗೆ ಅದು ಗೊತ್ತಿಲ್ಲ. ಸೊ ಹಾಗಾಗಿ ಮಂಗಳವಾರ ಅಲ್ವಾ, ತಿನ್ನೋದು ಬೇಡ ಅಂದ್ಬಿಟ್ಟು ಇವತ್ತು ಮಾಡಿ. ಸೊ ಗುರುವಾರ ತಿನ್ನೋದಿಲ್ಲ, ಯಾಕಂದರೆ ಗುರುವಾರ ರಾಯರ ದಿನ ಆಗಿರೋದ್ರಿಂದ ಅವತ್ತು ತಿನ್ನೋದಿಲ್ಲ. ಸೊ ಬರೀ ಅರ್ಧ ಕೆ.ಜಿ ಮಟನ್ ಮಾತ್ರ ತರಿಸ್ಕೊಂಡಿದ್ವಿ, ಅರ್ಧ ಕೆ.ಜಿ ಮಾತ್ರ ಮಾಡ್ಕೊಂಡಿದ್ವಿ. ನನಗೂ ನಮ್ಮಮ್ಮ ಇಬ್ರಿಗೂ ಸಾಕಾಗಿತ್ತು ಅಷ್ಟು, ಯಾಕಂದರೆ ಜಾಸ್ತಿ ತಂದರೆ ವೇಸ್ಟ್ ಆಗೋ ಕಾರಣದಿಂದ ನಾವು ಅರ್ಧ ಕೆ.ಜಿ ಮಾತ್ರ ತರಿಸ್ಕೊತಾ ಇದ್ವಿ. ನಮ್ಮ ಅಣ್ಣ ಬಿಟ್ಬಿಟ್ಟಿದ್ದಾನೆ ನಾನ್ ವೆಜ್ ತಿನ್ನೋದು. ಸೊ ಹಾಗಾಗಿ ನಾನು ನಮ್ಮ ಮಮ್ಮಿ ಅಷ್ಟೇ ತಿಂತಾ ಇರೋದು. ಸೊ ಅದಕ್ಕೆ ಅರ್ಧ ಕೆ.ಜಿ ತರಿಸ್ಕೊಂಡಿದ್ದು. ಸೊ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ನಾನು ಏನು ಬೇಕಾದರೂ ಬಿಟ್ಟಿರ್ತೀನಿ, ನಾನ್ ವೆಜ್ ಮಾತ್ರ ಬಿಡೋದಿಲ್ಲ, ಅಷ್ಟು ಇಷ್ಟ ನನಗೆ. ಸೊ ಗಾಯ್ಸ್, ಇದೇ ಥರ ಯಾರ್ಯಾರಿದ್ದೀರಾ ಕಮೆಂಟ್ ಮಾಡಿ. ಚಿಕನ್ಗೋಸ್ಕರ ಏನು ಬಿಡೋದಕ್ಕೂ ರೆಡಿ ಅನ್ನೋಂಥವ್ರು ಕಮೆಂಟ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಬಾಯ್. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ವಾಟರ್ ಅಷ್ಟು ಹಾಕ್ಕೊಂಡು, ನಿಮಗೆ ನೀರು ಹಾಕಬೇಕಾದ್ರೆ ನೀರಾಗಾದರೂ ಜಾಸ್ತಿ ಹಾಕ್ಕೋಬೋದು, ಅಥವಾ ಸ್ವಲ್ಪ ಗೊಜ್ಜು ಥರ ಬೇಕು ಅಂದರೆ ಹಾಗೂ ಮಾಡ್ಕೋಬೋದು. ಆ್ಯಕ್ಚುಲಿ ನೀರು ಹಾಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಸ್ವಲ್ಪ ಸಾಂಬಾರು ಟೇಸ್ಟ್ ಇರೋದಿಲ್ಲ. ಗಟ್ಟಿ ಸಾಂಬಾರಲ್ಲೇ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕ್ಕೊಳ್ಳಿ, ಆದಷ್ಟು ಇನ್ನೂ ಚೆನ್ನಾಗಿರುತ್ತೆ. ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ನಾನು ಕ್ಲೋಸ್ ಮಾಡ್ಕೊಂಡು 3-4 ವಿಷಿಲ್ ಹಾಕಿಸ್ಕೊಂಡಿದ್ದೀನಿ. ನನಗೆ ಬೇಗ ಸಾಂಬಾರು ಬೇಕಾಗಿರೋದ್ರಿಂದ ಅರ್ಜೆಂಟಿಗೆ 4 ವಿಷಿಲ್ ಹಾಕ್ಸ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.